ರಸಗೊಬ್ಬರ ಖರೀದಿಗಾಗಿ ರೈತರು ಅಂಗಡಿಗಳ ಮುಂದೆ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಸಮಸ್ಯೆಗೆ ಶೀಘ್ರದಲ್ಲೇ ಬ್ರೇಕ್ ಬೀಳಲಿದೆ. ದೇಶದಲ್ಲಿ ರಸಗೊಬ್ಬರ ವಿತರಣಾ ವ್ಯವಸ್ಥೆಯನ್ನ ಮತ್ತಷ್ಟು ಸರಳ ಮತ್ತೆ ಪಾರದರ್ಶಕಗೊಳಿಸಲು ಕೇಂದ್ರ ಸರ್ಕಾರ ಹೊಸ ಫರ್ಟಿಲೈಸರ್ ಆಪ್ ಅನ್ನ ಬಿಡುಗಡೆ ಮಾಡುತ್ತಿದೆ. ಸದ್ಯ ರೈತರು ನೇರವಾಗಿ ರಸಗೊಬ್ಬರ ಅಂಗಡಿಗಳಿಗೆ ತೆರಳಿ ಅಲ್ಲಿ ಲಭ್ಯವಿರುವಂತಹ ಸ್ಟಾಕ್ ಅನ್ನ ಆಧರಿಸಿ ಗೊಬ್ಬರವನ್ನ ಖರೀದಿಸುತ್ತಿದ್ದಾರೆ. ಆದರೆ ಹೊಸ ವ್ಯವಸ್ಥೆ ಜಾರಿಗೆ ಬಂದರೆ ರೈತರು ಮೊಬೈಲ್ ಆಪ್ ಮೂಲಕವೇ ಅಗತ್ಯವಿರುವಂತಹ ಗೊಬ್ಬರವನ್ನ ಮುಂಚಿತವಾಗಿ ಬುಕ್ ಮಾಡಿಕೊಳ್ಳಬಹುದು. ಬುಕಿಂಗ್ ಪೂರ್ಣಗೊಂಡ ಬಳಿಕ ನಿಗದಿತ ದಿನ ಮತ್ತು ಸಮಯಕ್ಕೆ ಡೀಲರ್ ಬಳಿ ತೆರಳಿ ಗೊಬ್ಬರ ಪಡೆದುಕೊಳ್ಳುವಂತಹ ವ್ಯವಸ್ಥೆ ಸದ್ಯದಲ್ಲೇ ಜಾರಿಗೆ ಬರಲಿದೆ. ಈ ಆಪ್ ಬಳಸಲು ರೈತರು ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿಯನ್ನ ಮಾಡಿಕೊಳ್ಳಬೇಕು. ಒಟಿಪಿ ಮೂಲಕ ಪರಿಶೀಲನೆ ಪೂರ್ಣಗೊಂಡ ಬಳಿಕ ಜಮೀನಿನ ವಿಸ್ತೀರ್ಣ, ಬೆಳೆಯುತ್ತಿರುವ ಬೆಳೆ ಹಾಗೂ ಅಗತ್ಯವಿರುವ ಗೊಬ್ಬರದ ಮಾಹಿತಿಯನ್ನ ನಮೂದಿಸಬೇಕಾಗುತ್ತದೆ. ಬಳಿಕ ರೈತರು ತಮಗೆ ಬೇಕಾದಂತಹ ಗೊಬ್ಬರ ಹಾಗೂ ಹತ್ತಿರದ ಡೀಲರ್ ಆಯ್ಕೆ ಮಾಡಿಕೊಂಡು ಬುಕ್ ಮಾಡಬಹುದು. ಬುಕಿಂಗ್ ಯಶಸ್ವಿಯಾದ ನಂತರ ರೈತರ ಮೊಬೈಲ್ಗೆ QR ಕೋಡ್ ಇರುವಂತಹ ದೃಢೀಕರಣ ಸಂದೇಶ ಬರಲಿದೆ. ಡೀಲರ್ ಬಳಿ ಈ QR ಕೋಡ್ ತೋರಿಸಿ ಗೊಬ್ಬರವನ್ನ ಪಡೆದುಕೊಳ್ಳಬಹುದು. ಇದರ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಲೈವ್ ಸ್ಟಾಕ್ ಮಾಹಿತಿ. ಹತ್ತಿರದ ಅಂಗಡಿಗಳಲ್ಲಿ ಯಾವ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಲಭ್ಯವಿದೆ ಎಂಬ ಮಾಹಿತಿಯನ್ನು ಕೂಡ ರೈತರು ಈ ಆಪ್ ನಲ್ಲಿ ಮುಂಚಿತವಾಗಿ ನೋಡಬಹುದು. ಇದರಿಂದ ಸ್ಟಾಕ್ ಇಲ್ಲದ ಅಂಗಡಿಗಳಿಗೆ ಅಲೆದಾಡಿ ಸಮಯ ವ್ಯರ್ಥ ಮಾಡುವಂತಹ ಪರಿಸ್ಥಿತಿ ತಪ್ಪಲಿದೆ. ಇನ್ನು ರಸಗೊಬ್ಬರ ವಿತರಣೆಯಲ್ಲಿ ಅಕ್ರಮ, ಕೃತಕ ಅಭಾವ ಮತ್ತು ಕಾಳಸಂತೆ ತಡೆಯಲು ಕೇಂದ್ರ ಸರ್ಕಾರ ಈಗಾಗಲೇ ಇಂಟಿಗ್ರೇಟೆಡ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ IFMS ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಹೊಸ ಆಪ್ ಅನ್ನು ಕೂಡ IFMS ನೊಂದಿಗೆ ಸಂಯೋಜಿಸುವಂತಹ ಯೋಜನೆ ಕೇಂದ್ರ ಸರ್ಕಾರದ ಮುಂದಿದೆ. ಈ ವ್ಯವಸ್ಥೆ ಜಾರಿಗೆ ಬಂದರೆ ರೈತರು ಗೊಬ್ಬರಕ್ಕಾಗಿ ಅಂಗಡಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಅಗತ್ಯ ಕಡಿಮೆಯಾಗುವುದರ ಜೊತೆಗೆ ಗೊಬ್ಬರದ ಲಭ್ಯತೆ ಮತ್ತು ವಿತರಣೆಯ ಮೇಲೂ ಹೆಚ್ಚಿನ ಪಾರದರ್ಶಕತೆ ಬರಲಿದೆ. ಕೇಂದ್ರ ಸರ್ಕಾರವು ಆಗಸ್ಟ್ ಅಥವಾ ಸೆಪ್ಟೆಂಬರ್ ವೇಳೆಗೆ ಹೊಸ ಫರ್ಟಿಲೈಸರ್ ಆಪ್ ಅನ್ನು ದೇಶಾದ್ಯಂತ ಜಾರಿಗೆ ತರಲಿದೆ ಎನ್ನಲಾಗಿದೆ. ಆಪ್ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಿದರೆ ರೈತರು ಮನೆಯಿಂದಲೇ ಗೊಬ್ಬರದ ಮಾಹಿತಿ ಲಭ್ಯತೆಯನ್ನ ತಿಳಿದು ಮುಂಚಿತವಾಗಿ ಕಾಯ್ದಿರಿಸಿ ನಿಗದಿತ ಸಮಯಕ್ಕೆ ಡೀಲರ್ ನಿಂದ ಪಡೆದುಕೊಳ್ಳಬಹುದಾಗಿದೆ. ರಸಗೊಬ್ಬರಕ್ಕಾಗಿ ಕ್ಯೂ ನಿಲ್ಲುವ ರೈತರ ಸಂಕಷ್ಟಕ್ಕೆ ತೆರೆ ಎಳೆಯುವಂತಹ ನಿಟ್ಟಿನಲ್ಲಿ ಈ ಹೊಸ ಡಿಜಿಟಲ್ ವ್ಯವಸ್ಥೆ ಮಹತ್ವದ ಹೆಜ್ಜೆಯಾಗುವಂತಹ ನಿರೀಕ್ಷೆ ಇದೆ. ಬುಕಿಂಗ್ ನಿಂದ ಹಿಡಿದು ಗೊಬ್ಬರ ಪಡೆಯುವವರೆಗೂ ಎಲ್ಲವೂ ಕೂಡ ಮೊಬೈಲ್ ನಲ್ಲಿ ನಡೆಯಲಿದ್ದು, ಈ ವ್ಯವಸ್ಥೆ ರೈತರ ಸಮಯ ಹಾಗೂ ಶ್ರಮವನ್ನ ಎಷ್ಟರ ಮಟ್ಟಿಗೆ ಉಳಿಸಲಿದೆ ಎಂಬುದನ್ನ ಅನುಷ್ಠಾನದ ಬಳಿಕ ಕಾದು ನೋಡಬೇಕಾಗಿದೆ.